ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಿಮ್ಮ ಕಾವ್ಯ ಬಾಲಾಜಿಗೌಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ತಮ್ಮಲ್ಲಿ ನೋಡಿರ್ತೀರ ಆಲ್ಮೋಸ್ಟ್. ಇವತ್ತು ನಾನು ಅವರಕ್ಕಿ ತಂಬಿಟ್ಟು ಮಾಡೋಣ ಅಂತ. ಎಲ್ಲರೂ ಅಕ್ಕಿಲಿ ಮಾಡಿ ತೋರಿಸಿರ್ತಾರೆ ನಿಮಗೆ. ನಾನಿಲ್ಲಿ ಇವತ್ತು ಕಡಲೇಲಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಕಡಲೆನ ನಾನಿಲ್ಲಿ 1 ಜಾರಷ್ಟು ತೊಗೊಂಡಿದ್ದೀನಿ, ಅಂದರೆ 2 ಕಪ್ಪಷ್ಟು ತೊಗೊಂಡಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ರುಬ್ಕೊಂಡಿದ್ದೀನಿ. ಚೆನ್ನಾಗಿ ಹಸಿ ಹಿಟ್ಟಿದ್ರ ಟೈಪ್ ಬರಬೇಕು. ಮತ್ತು ಇಲ್ಲಿ ನಾನು ಕಡಲೆಕಾಯಿನ ಚೆನ್ನಾಗಿ ಹುರ್ಕೊಬೇಕು. ಹುರ್ಕೊಂಡು ಆ ಸಿಪ್ಪೆ ಎಲ್ಲ ತೆಗ್ದು ಇಟ್ಕೊಬೇಕು. ಬೆಲ್ಲ ನಾನಿಲ್ಲಿ ಒಂದೂವರೆ ಅಷ್ಟು ಬೆಲ್ಲ ಹಾಕ್ಕೊತಾ ಇದ್ದೀನಿ. ಅಚ್ಚ ಬೆಲ್ಲ 1/2 ಅಷ್ಟು ಅಚ್ಚ ಬೆಲ್ಲ ಹಾಕ್ಕೊತಾ ಇದ್ದೀನಿ. ಆಲ್ಮೋಸ್ಟು ಎಲ್ಲರೂ ಅಕ್ಕಿ ಇದ್ರಲ್ಲಿ ಮಾಡಿ ಅಭ್ಯಾಸ ಆಗಿರುತ್ತೆ ಅಲ್ವಾ. ಕಡಲೆಲೂ ಮಾಡಿ ಸೂಪರಾಗಿರುತ್ತೆ. ನಾನಿಲ್ಲಿ ಎಳ್ಳು ಹಾಕ್ಕೊತಾ ಇದ್ದೀನಿ, ಒಂಚೂರು ಗಸಗಸೆ. ಎಳ್ಳು ಮತ್ತು ಗಸಗಸೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು. ಬೆಚ್ಚಗೆ ಮಾಡಿಕೊಂಡು ಮಾಡಿದ್ರೆ ಅವರಕ್ಕಿ ತಂಬಿಟ್ಟಂತೂ ಸೂಪರಾಗಿರುತ್ತೆ ಕಣ್ರಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮನೇಲಿ ಒಂದು ಸತಿ ಮಾಡಿ ನೋಡಿ. ಕಡಲೇಲಿ ಸೂಪರಾಗಿರುತ್ತೆ, ಬೇಗನೆ ಆಗುತ್ತೆ. ಮಕ್ಳುಗಳು ಏನಿಲ್ಲ ಅಂದವ್ರಿಗೆ ಬೇಗ ಮಾಡಿಕೊಡ್ಬೋದು. ಇಲ್ಲೆಲ್ಲ ಎಲ್ಲರೂ ಔಟಿಂಗ್ ಹೋಗ್ತೀನಿ ಅನ್ನೋರ್ಗೂ ಬೇಗ ಮಾಡ್ಕೊಂಡು ತೊಗೊಂಡೋಗ್ಬೋದು. ಸೂಪರಾಗಿರುತ್ತೆ ನೋಡಿ. ಇಲ್ಲಿ ನಾನು ಈಗೇನು ಎಳ್ಳು ಮತ್ತು ಒಂಚೂರು ಎಳ್ಳು ಮತ್ತು ಏನು ಗಸಗಸೆ ಇದು ಮಾಡ್ಕೊಂಡಿದ್ದೆ, ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಈಗ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ. ಕಡಲೆ ಬೀಜನ ಸ್ವಲ್ಪ ಹಾಕ್ಕೊಳ್ಳಿ. ಕಡಲೆ ಬೀಜ ಜಾಸ್ತಿ ಹಾಕ್ಕೊಬೇಡಿ. ನಾನು ನೋಡ್ಕೊಳ್ದೇ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನೀವು ಸ್ವಲ್ಪ 2 ಕಪ್ಗೆ ಅಂತಂದರೆ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ. ಕಡಲೆ ಬೀಜ ಜಾಸ್ತಿ ತಿನ್ನೋರಾದರೆ ಓಕೆ, ಇಲ್ಲ ಅಂದರೆ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಬೇಡ. 2 ಕಪ್ಪಿಗೆ ಅರ್ಧ ಇಲ್ಲ 1 ಕಪ್ಪಷ್ಟು ಹಾಕ್ಕೊಳ್ಳಿ, ಸಾಕಾಗಿರುತ್ತೆ. ಈಗ ಬೆಲ್ಲ ಏನು ನಾವು ನೀಟಾಗಿ ಇದು ಮಾಡಿ ಇಟ್ಕೊಂಡಿದ್ವಿ, ಪಾಕ ತೆಗೆದು ಇಟ್ಕೊಂಡಿದ್ವಿ, ಅದನ್ನು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬಿಸಿ ಇರುತ್ತೆ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಅದನ್ನು ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಬಿಸಿ ಆದ್ದರಿಂದ ನಾನು ಇದರಲ್ಲೇ ತಿರುಪ್ತಾಯಿದ್ದೀನಿ. ಇಲ್ಲ ಆಮೇಲೆ ಕೈಯಲ್ಲಿ ಸ್ವಲ್ಪ ಇದು ಮಾಡ್ಕೊಬೇಕು, ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಮಿಕ್ಸ್ ಮಾಡ್ಕೊಂಡಷ್ಟು ಸೂಪರಾಗಿ ಬರುತ್ತೆ ಕಣ್ರಿ. ಯಾರೆಲ್ಲ ಮಾಡಬೇಕು ತಂಬಿಟ್ಟು ಅಂತ ಅಂತೀರ, ಅವರಕ್ಕಿ ತಂಬಿಟ್ಟು ಮಾಡಿ. ಅಂದರೆ ಕಡಲೇಲಿ ಚೆನ್ನಾಗಿರುತ್ತೆ, ಸೂಪರಾಗಿ ಬರುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ ನಿಮಗೆ. ನಾನೇನೆಲ್ಲ ಅಡುಗೆಗಳು ಮಾಡ್ತೀನಿ, ಬೇಗ ಅಡುಗೆ ಮಾಡುವಂಥ ಅಡುಗೆಗಳೇ ನಾನು ಮಾಡೋದು. 1 ಅವರಲ್ಲಿ, ಹಾಫ್ ಆನ್ ಅವರಲ್ಲಿ ಆಗೋದು, 20 ನಿಮಿಷಕ್ಕೆ ಆಗೋದು, ಆ ಥರನೇ ನಾನು ಅಡುಗೆ ಮಾಡೋದು. ನೋಡಿ ಚೆನ್ನಾಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಅಂತ ಹೇಳ್ತೀನಿ. ನೋಡಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ. ಈಗ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದು ಒಂದು ಅದಕ್ಕೆ ಬರಬೇಕು, ಹದ ಬರೋ ಗಂಟ ಮಿಕ್ಸ್ ಮಾಡ್ಕೊಳ್ಳೇಬೇಕು. ಇಲ್ಲ ಅಂದರೆ ಚೆನ್ನಾಗಿರಲ್ಲ. ಪಾಕ ಚೆನ್ನಾಗಿ ಇದಾಗಿರಬೇಕು, ಹಂಗಾಗಿದ್ರೆ ಮಾತ್ರನೇ ಚೆನ್ನಾಗಾಗೋದು. ನೋಡಿ ಈಗ ಉಂಡೆ ಕಟ್ತಾಯಿದ್ದೀನಿ ನಾನು ಮಿಕ್ಸ್ ಮಾಡ್ಕೊಂಡು. ನೋಡಿ ಯಾವ ಥರ ಇದೆ ಅಂತಲೂ ನಿಮಗೆ ತಮ್ಮಲ್ಲೇ ತೋರಿಸಿದ್ದೀನಿ ನಾನು, ಯಾವ ಥರ ಇದೆ ಅಂತ. ನೋಡಿ ಈಗ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಸೂಪರಾಗಿದೆ. ಮಕ್ಳುಗಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಮಾಡಿಕೊಡಿ. ಈಗ ನೋಡ್ಕೊಬನ್ನಿ ಯಾವ ಥರ ಏನು ಅಂತ ನಾನು ತೋರಿಸಿದ್ದೀನಲ್ವ. ಈಗ ನೀವು ಮನೇಲಿ ಒಂದು ಸತಿ ಮಾಡಿ ಟ್ರೈ ಮಾಡಿ, ಯಾವ ಥರ ಇದೆ ಅಂತ ನನಗೆ ತಿಳಿಸ್ಕೊಡಿ. ಚೆನ್ನಾಗಿರುತ್ತೆ. ಅಕ್ಕಿಲೂ ಮಾಡಬೇಕು, ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡಿ ತೋರಿಸ್ತೀನಿ ನಿಮಗೆ. ಅದು ಯಾವ ಥರನೇ ಮಾಡೋದು, ಇದೇ ಥರನೇ ಮಾಡೋದು, ಬಟ್ ಕಡಲೆ ತೆಗ್ದಾಕಬೇಕು, ಅಕ್ಕಿ ಹಾಕಬೇಕು, ಚೆನ್ನಾಗಿರುತ್ತೆ. ಬೇಕು ಅಂದರೆ ಕಡಲೆನ ಬೇಕಾದ್ರೆ ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ. ಕಡಲೆ ಮತ್ತು ಕಡಲೆ ಬೀಜ ಎರಡೂ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಅವರಕ್ಕಿ ತಂಬಿಟ್ಟಿಗೆ. ನೋಡಿ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ, ಅದು ಹತ್ರದಲ್ಲೂ ತೋರಿಸ್ತಾ ಇದ್ದೀನಿ ನಿಮಗೆ. ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ.